ನಾನು ನೋಡೋಷ್ಟ್ರಲ್ಲಿ ಎತ್ಕೊಂಡ್ರದ್ ನೋಡು. ಹಾಯ್ ಹಲೋ ನಮಸ್ಕಾರ, ಕನ್ನಡತಿ ಇನ್ ಮೆಹರಿನ್ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಕೆಲವೊಮ್ಮೆ ನಮ್ಮ ಸ್ಟ್ರೆಂತ್ ಏನು ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ದೇವರು ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಅದನ್ನ ರಿಯಲೈಸ್ ಮಾಡಿಸ್ತಾನೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ನಾನು ಮತ್ತೆ ಹೇಳ್ತೇನೆ ನಿಮ್ಗೆ. ಇದು ಬಂದು ಫ್ರೈಡೇ ಈವ್ನಿಂಗು. ಸ್ಯಾಟರ್ಡೆ ನನ್ನ ಮಗನ 9ನೇ ವರ್ಷದ ಹುಟ್ಟುಹಬ್ಬ, ನನ್ನ ಮೊದಲನೇ ಮಗಂದು. ಸೊ ಫ್ರೈಡೇ ಈವ್ನಿಂಗ್ ನಾನು ಸ್ವಲ್ಪ ಗುಲಾಬ್ ಜಾಮೂನ್ ಮಾಡ್ಕೊಂಡೆ. ಹಾಗೆ ಅವಲಕ್ಕಿ ಸಹ ಖಾಲಿ ಆಗಿತ್ತು ಮೊನ್ನೆ ಮಾಡಿದ್ದು. ಸೊ ಅದನ್ನೆಲ್ಲಾನು ಕೂಡ ನಾನು ಫ್ರೈಡೇ ಈವ್ನಿಂಗ್ ಹಂಗೆ ರೆಡಿ ಮಾಡ್ಕೊಂಡೆ. ಸ್ಯಾಟರ್ಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಾನು ದೋಸೆ ಮಾಡ್ಕೊಂಡಿದ್ವಿ, ಜೊತೆಗೆ ಪಲ್ಯ ಮತ್ತು ಚಟ್ನಿನ ಮಾಡ್ಕೊಂಡಿದ್ದೆ. ಹಾಗೆ ಇಲ್ಲೇನು ಹಾಕ್ತಾ ಇದ್ದೀನಲ್ಲ, ಇದು ಕೆಂಪು ಚಟ್ನಿ ದೋಸೆ ಮೇಲೆ ಸ್ಪ್ರೆಡ್ ಮಾಡುವಂಥದ್ದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ನನ್ನ ಹಸ್ಬೆಂಡ್ಗೆ ಆಫೀಸ್ ಇತ್ತು ಇವತ್ತು, ಸೊ ಹಾಗಾಗಿ ನಾನು ಅವ್ರಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೆ. ನನಗೆ ಇವತ್ತು ಇಂಡೋರ್ ಪ್ಲಾಂಟ್ಸ್ನ ಕ್ಲೀನ್ ಮಾಡಲಿಕ್ಕಿತ್ತು. ಸೊ ಮನೇಲಿರುವಂತಹ ಎಲ್ಲ ಪ್ಲಾಂಟ್ಸ್ಗಳನ್ನ ನಾನು ಬಾತ್ರೂಮಲ್ಲಿ ಇಟ್ಕೊಂಡ್ಬಿಟ್ಟು ಫಸ್ಟ್ ವಾಟರ್ನ ಚೆನ್ನಾಗಿ ಸ್ಪ್ರೇ ಮಾಡ್ಕೊಂಡ್ಬಿಡ್ತೇನೆ. ಮತ್ತೆ ನಾನು ಅದೆಲ್ಲ ಸ್ವಲ್ಪ ನೀರೆಲ್ಲ ಡ್ರೈನ್ ಆದಮೇಲೆ ಮತ್ತೆ ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ತೇನೆ. ಈ ರೀತಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಮಾಡೋದ್ರಿಂದ ಪ್ಲಾಂಟ್ಸ್ ಗ್ರೋತ್ ತುಂಬ ಚೆನ್ನಾಗುತ್ತೆ ಆ್ಯಂಡ್ ಹೆಲ್ದಿ ಕೂಡ ಇರ್ತವೆ. ಆ ಕೆಲಸ ಮುಗಿಸ್ಬಿಟ್ಟು ಬಂದು ನಾನೆಲ್ಲಿ ಅವರಿಬ್ಬರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದೆ. ಆಗಲೇ ಹೇಳ್ತಾ ಇದ್ನಲ್ವ ನಾನು, ದೇವರು ಒಂದು ಟೈಮಲ್ಲಿ ನಮಗೆ ರಿಯಲೈಸ್ ಮಾಡಿಸ್ತಾನೆ ನಮ್ಮ ಶಕ್ತಿ ಏನು ಅಂತ. ಹೌದು, ಇಷ್ಟಪಟ್ಟು ಮದುವೆ ಆಗಿದ್ದು ನಾನು ನನ್ನ ಹಸ್ಬೆಂಡು 3 years ವೆಯ್ಟ್ ಮಾಡಿ. ಮದುವೆ ಆದಮೇಲೂ ಕೂಡ ಅಷ್ಟೇ, ನನ್ನ ಹಸ್ಬೆಂಡ್ ಇಲ್ಲಿ ಬಂದರು, ನಾನು ನನ್ನ ಅತ್ತೆಯವ್ರ ಮನೇಲಿದ್ದೆ. ಸೊ ಆಲ್ಮೋಸ್ಟ್ 3.5 years ಕೂಡ ನಾವು ವೆಯ್ಟ್ ಮಾಡಿದ್ವಿ ಜೊತೆಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ನಾನು ಇಲ್ಲಿಗೆ ಬ್ಯಾರಿನ್ಗೆ ಬಂದು ವಿತಿನ್ 2 months ಕನ್ಸೀವ್ ಆಗಿಬಿಟ್ಟೆ. ಈ 3 months ಮಗು ಅಂದರೆ ಫಸ್ಟ್ ಬೇಬಿ ಮೂಮೆಂಟ್ ಏನು ಸ್ಟಾರ್ಟ್ ಆಗುತ್ತಲ್ವಾ, ಅಲ್ಲಿವರೆಗೂ ಕೂಡ ಎಷ್ಟು ಬೇಜಾರಾಗಿತ್ತು ನನಗೆ ಅಂದರೆ ಮಗು ಬೇಡ ಅನ್ನೋ ಇಂಟೆನ್ಷನ್ ನಮಗಿರಲಿಲ್ಲ. ಇಷ್ಟು ಬೇಗ ಆಗೋಯ್ತಲ್ಲ, ಮಗುನ ಕೇರ್ ಮಾಡೋದು ಅಂದರೆ ಎಷ್ಟು ಜವಾಬ್ದಾರಿ ಇರುತ್ತೆ. ನನ್ಗೆ ಆಗುತ್ತಾ, ನನ್ನಿಂದ ಇದು ಮಾಡೋಕ್ಕಾಗುತ್ತಾ, ನಂಗೆ ಇಷ್ಟು ಬೇಗ ಯಾಕೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಬಿಟ್ಟೆ ನನಗೆ ಅಂತೇಳಿ ಎಷ್ಟು ಹತ್ತಿದ್ದೀನಿ. ಆ 3 months ನನಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಇಷ್ಟು ಬೇಗ ಮಗು ಆಗೋಯ್ತು, ಎಷ್ಟು ದೊಡ್ಡ ಜವಾಬ್ದಾರಿನ ನಾನು ಹೊತ್ಕೊಳ್ಬೇಕಲ್ಲ ಅಂತ ಹೇಳ್ಬಿಟ್ಟು ಇದೇ ಒಂದು ಕೊರಗಲ್ಲಿನೇ 3 months ನಾನು ಕಳೆದಿದ್ದಾಯ್ತು. ಬೇಬಿ ಫಸ್ಟ್ ಮೂಮೆಂಟ್ ಸ್ಟಾರ್ಟ್ ಆದಮೇಲೆ ನಾನು ಸ್ವಲ್ಪ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಇವತ್ತಿಗೆ ನನ್ನ ಮಗನ ನಾನು ನೋಡಿದ್ರೆ ಅದೇ ನನಗೆ ಒಂದು ಕಾಡುತ್ತೆ. ನಾನು ಈ ಥರ ಹೇಳಿದ್ನಲ್ವಾ, ಈ ಥರ ಅನ್ಕೊಂಡಿದ್ದೆ ಅಲ್ವಾ, ನಾನು ಇಷ್ಟು ಬೇಗ ಯಾಕೆ ಕೊಟ್ಟೆ ಅಂತ ನಾನು ಅನ್ಕೊಳ್ತಾ ಇದ್ದೆ ಅಂತ. ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಅಷ್ಟೇ ಹೇಳಿದ್ರು. ಅಂದರೆ ನನಗಿಂತ ಸ್ವಲ್ಪ ದೊಡ್ಡವರು ಹೇಳ್ತಾರೆ, ಬೇಗ ಮದುವೆ ಆಯಿತು, ಬೇಗ ಮಗು ಆಯಿತು, ನಿನಗೆ ತುಂಬ ಲಕ್ಕಿ ನೀನು. ನಮಗೆಲ್ಲ ಆಲ್ರೆಡಿ ವಯಸ್ಸಾಗ್ತಾ ಇದೆ, ನನ್ನ ಮಕ್ಕಳು ಇನ್ನೂ ಕೂಡ ಪ್ರೈಮರಿ ಸ್ಕೂಲಲ್ಲಿದ್ದಾರೆ, LKG HKG ಓದ್ತಾ ಇದ್ದಾರೆ. ಸೊ ಅದಕ್ಕೆ ನೀನು ದೇವರಿಗೆ ಥ್ಯಾಂಕ್ ಯು ಹೇಳಬೇಕು ಅಂತ ಎವ್ರಿ ಡೇ ನಾನು ಅದನ್ನು ತುಂಬ ನೆನೆಸ್ಕೊಳ್ತೀನಿ. ನನ್ನ ಮಗನ ಮುಖ ನೋಡಿದಾಗೆಲ್ಲ ಅನ್ಕೊಳ್ತಾ ಇರ್ತೀನಿ. ಈಗಲೂ ಅಷ್ಟೇ, ನಾವು ಎಲ್ಲಿಗಾನು ಹೋಗಬೇಕು ಅಂತಂದ್ರೆಗಿನ ನನ್ನ ದೊಡ್ಡ ಮಗ ಹೇಳ್ತಾನೆ, ಮಮ್ಮಿ ನೀನು ಪಾಪ ಆರಾಮಾಗಿ ಹೋಗ್ಬಿಟ್ಟು ಬನ್ನಿರಿ, ಎಲ್ಲಿಗಾದ್ರೂ ಹೋಗಬೇಕು ಅಂತಿದ್ರೆ ಹೋಗಿ ಬನ್ನಿರಿ, ನನ್ನ ತಮ್ಮ ಜೊತೆ ಇರ್ತೀನಿ, ನಾನು ನೋಡ್ಕೊಳ್ತೀನಿ ಅಂತ. ಅದೆಷ್ಟು ಖುಷಿ ಆಗುತ್ತೆ ಗೊತ್ತಾ. ನನಗೆ ಗೊತ್ತೇ ಇರಲಿಲ್ಲ ನನಗೆ ಇಷ್ಟೊಂದು ಶಕ್ತಿ ಇದೆ ನೋಡ್ಕೊಳ್ಳೋಕ್ಕೆ ಅಂತ. ಇವತ್ತಿಗೆ 9 ವರ್ಷ ಆಯಿತು ನನ್ನ ಮಗ ಹುಟ್ಟಿ. ಸಾಕಷ್ಟು ವಿಷಯಗಳನ್ನ ಕಲ್ತ್ಬಿಟ್ಟೆ ನಾನು. ಅದರಿಂದಾಗಿಯೇ ನನ್ನ ಚಿಕ್ಕ ಮಗನ ನಾನು ಹ್ಯಾಂಡಲ್ ಮಾಡ್ಬೋದು ಅಂತ ಇಲ್ಲಿ ನಾವು ಡೆಲಿವರಿ ಮಾಡ್ಕೊಂಡಿದ್ದು. ನಾನು ಹೇಗೆ ಅಂತಂದರೆ, ಒಂದು ಸಣ್ಣ ವಸ್ತು ಆಗಿರಲಿ ತುಂಬಾ ಕೇರ್ ತಗೊಂಡು ತುಂಬಾ ಜೋಪಾನ ಮಾಡ್ತೀನಿ ನಾನು ಅದನ್ನು. ಅಂಥದ್ದು ನನ್ನ ಮಗುನ ನಾನು ಇನ್ನೆಷ್ಟು ತಲೆ ಕೆಡಿಸ್ಕೊಂಡು ನೋಡ್ಕೋಬೇಕು ಅಲ್ವಾ. ಆ ಒಂದು ಕಾರಣಕ್ಕೇ ನಾನು ಇಷ್ಟು ಬೇಗ ಯಾಕೆ ಕೊಟ್ಟೆ ಅಂತ ದೇವ್ರನ್ನ ಪ್ರಶ್ನೆ ಮಾಡಿದೆ. ನಾನು ಆಗ ಪ್ರಶ್ನೆ ಮಾಡಿದ್ದಕ್ಕೆ ದೇವರು ಉತ್ತರನ ಕೊಟ್ಬಿಟ್ಟ. ನನಗೆ ತುಂಬ ಖುಷಿಯಾಗಿದ್ದೇನೆ ನಾನು. ಮೊದಲನೇ ಮಗ ದೇವ್ರು ಕೊಟ್ಟಿರುವಂತಹ ಗಿಫ್ಟ್ ನಮಗೆ, 2ನೇ ಮಗ ನಮಗೆ ನಾವು ಕೊಟ್ಕೊಂಡಿರುವಂತಹ ಗಿಫ್ಟು. ಅವ್ರಿಗೆ ಬ್ರೇಕ್ಫಾಸ್ಟ್ನ ಕೊಟ್ಟಿದ್ದಾಯಿತು. ನಾನು ಬರೀ ನೀರು ಕುಡ್ಕೊಂಡೇ ಇರ್ತೀನಿ ಮಧ್ಯಾಹ್ನದವರೆಗೂ. ಯಾಕಂದರೆ ಮಧ್ಯಾಹ್ನಕ್ಕೆ ಒಂದು ಒಳ್ಳೆ ಡಿಶ್ ರೆಡಿ ಆಗುತ್ತೆ, ನಾನು ತಿನ್ನಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಸಂಜೆ ಕೇಕ್ ಬೇರೆ ಇರುತ್ತಾ, ಹಾಗಾಗಿ. ಆ್ಯಂಡ್ ಮಧ್ಯಾಹ್ನಕ್ಕೆ ಮಿಕ್ಸ್ ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು. ಯಾವನೇನು ಹಚ್ಬೇಕಾದ್ರೆಲ್ಲ ಆಳ್ಬೇಕು. ಏನು ಸೊಲ್ಯೂಷನ್ ಎಕ್ಸ್ಪೆಕ್ಟ್ ಹಾಕಬೇಕಾ? ಈ ಒಂದು ವೆಜಿಟೇಬಲ್ ದಮ್ ಬಿರಿಯಾನಿದು ಶಾರ್ಟ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ವಿತೌಟ್ ವಾಯ್ಸು. ಈಗ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ತುಂಬ ಈಸಿ ಆ್ಯಂಡ್ ತುಂಬ ಟೇಸ್ಟಿಯಾಗುತ್ತೆ. ಇಲ್ಲಿ ತೋರಿಸಿರುವಂತಹ ಅಷ್ಟು ಸ್ಪೈಸಸ್ನ ನೀರಲ್ಲೇ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ವಾಟರ್ ಚೆನ್ನಾಗಿ ಬಾಯ್ಲ್ ಆಗಬೇಕು. ಈಗ ಬಾಯ್ಲ್ ಆಗ್ತಿರುವಂತಹ ನೀರಿಗೆ ನಾವು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿರುವಂತಹ ಅಕ್ಕಿನ ಹಾಕ್ಕೊಂಡು ಒಂದು 70% ಅಷ್ಟು ಕುಕ್ ಆಗಬೇಕು. ಇಲ್ಲಿ ನಾವು ಸ್ವಲ್ಪ ವೆಜಿಟೇಬಲ್ಸ್ನ ಮ್ಯಾರಿನೇಟ್ ಮಾಡ್ಕೊಂಡ್ಬಿಡೋಣ. ಕ್ಯಾರೆಟು ಮತ್ತು ಬೀನ್ಸು, ಕ್ಯಾಪ್ಸಿಕಮ್ಮು, ಪೊಟ್ಯಾಟೊ, ಬೇಕಾದ್ರೆ ಇದಕ್ಕೆ ಕಾಲಿಫ್ಲವರ್, ಮಶ್ರೂಮ್ ಕೂಡ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಾಗುತ್ತೆ
ಟೇಸ್ಟು. ಸೊ ಎಲ್ಲ ವೆಜಿಟೇಬಲ್ಸ್ನ ಹಾಕ್ಕೊಂಡ್ಬಿಟ್ಟು ನಾನು ಈಗ ಇದಕ್ಕೆ ಒಂದು 200 ಗ್ರಾಮ್ಸ್ ಅಷ್ಟು ಪನ್ನೀರು, ಸ್ವಲ್ಪ ಕಾರ್ನ್ ಮತ್ತು ಪೀಸು, ಜೊತೆಗೆ ಜಿಂಜರ್ ಗಾರ್ಲಿಕ್ ಗ್ರೀನ್ ಚಿಲ್ಲಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ, ಪುದೀನ, ಆನಿಯನ್ ಫ್ರೈ ಮಾಡ್ಕೊಂಡಿರುವಂತಹ ಆನಿಯನ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಲೆಮನ್ನು, ಖಾರ ಮತ್ತು ಅರಿಶಿನ ಪುಡಿ, ಮನೆಯಲ್ಲೇ ಮಾಡಿರುವಂತಹ ಬಿರಿಯಾನಿ ಮಸಾಲ ಇದು. ಅದ್ರ ಜೊತೆಗೆ ಸ್ವಲ್ಪ ನಾನು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿಗೋಸ್ಕರ. ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇದರಲ್ಲಿ ನಾನು ಬಿರಿಯಾನಿ ಮಸಾಲ ಅಂತ ಏನು ಹಾಕಿದ್ನಲ್ವ ಅದು ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು. ತುಂಬ ಚೆನ್ನಾಗಿರುತ್ತೆ, ಏನು ಫ್ಲೇವರು, ಸ್ಮೆಲ್ಲು ಫ್ರೆಶ್ ಆಗಿರುತ್ತಲ್ವ, ಹಾಗಾಗಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಆದರೂ ನಾವು ಮ್ಯಾರಿನೇಟ್ ಮಾಡಬೇಕು, ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಇದನ್ನು ಮುಚ್ಚಿಬಿಟ್ಟು. ಅಷ್ಟರಲ್ಲಿ ರೈಸ್ ಕೂಡ ಕುಕ್ ಆಗಿತ್ತು ನಂದು, ಒಂದು 70% ಅಷ್ಟು ಆಗಿರುತ್ತೆ. ಸೊ ಈ ಟೈಮಲ್ಲಿ ನಾವು ಅದನ್ನೆಲ್ಲ ನೀಟಾಗಿ ವಾಟರ್ನೆಲ್ಲ ಡ್ರೈನ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಟ್ಕೊಳ್ಳೋಣ. ಈ ಸ್ಪೈಸಸ್ ಏನಿರುತ್ತಲ್ವ, ನಾವು ಮೇಲೆ ಹಾಕಿರುವಂತಹ ಸ್ಪೈಸಸ್ಸು ಅದನ್ನೆಲ್ಲ ಹಂಗಂಗೆ ಹಾಕ್ಕೊಳ್ಬೇಕು. ಬಿಕಾಸ್ ಇನ್ನೊಂದು 10 ನಿಮಿಷ ನಾವು ಹಾಗೆ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ದಮ್ ಕೊಡಬೇಕಲ್ವ, ಆಗ ಇನ್ನೂ ಇದರಲ್ಲಿರುವಂತಹ ಫ್ಲೇವರ್ಸ್ ಬಿಟ್ಕೊಳ್ಳುತ್ತೆ. ಹಾಗಾಗಿ ರೈಸ್ ರೆಡಿ ಆಯ್ತಲ್ವಾ, ಈಗ ವೆಜಿಟೇಬಲ್ಸ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ವೆಜಿಟೇಬಲ್ಸ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು 2 ನಿಮಿಷ ಹಿಂಗೆ ಮುಚ್ಚಿಟ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಕಾಣಿಸುತ್ತಲ್ವ ಮೇಲ್ಗಡೆ. ಅದ್ರ ಜೊತೆಗೆ ಕ್ಯಾರೆಟ್ ಒಂದು ಅರ್ಧ ಅಷ್ಟೇ ಕುಕ್ ಆಗಿರಬೇಕು, ಆಗ ಸ್ಟವ್ ಆಫ್ ಮಾಡ್ಕೊಂಡು ಬಿಡೋಣ. ಅಷ್ಟು ಕುಕ್ ಆದರೆ ಸಾಕು. ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ನಾವು ಇದಕ್ಕೆ ಮೇಲ್ಗಡೆ ಮಾಡಿಟ್ಟಿರುವಂತಹ ರೈಸ್ನ ಹಾಕ್ಕೊಳ್ಬೇಕು ಮೊದಲು. ಅದರ ಆದಮೇಲೆ ಘೀಯಲ್ಲಿ ರೋಸ್ಟ್ ಮಾಡ್ಕೊಂಡಿರುವಂತಹ ಕ್ಯಾಶ್ಯೂಸ್ ಹಾಕ್ಕೊಳ್ಬೇಕು. ಜೊತೆಗೆ ಮತ್ತೆ ಆನಿಯನ್ ಕೂಡ ಹಾಕ್ಕೊಳ್ಬೇಕು. ನಾವು ಮ್ಯಾರಿನೇಟ್ ಮಾಡ್ಲಿಕ್ಕೆ ಆನಿಯನ್ ಹಾಕ್ಕೊಂಡಿದ್ವಲ್ವ, ಅದೇ ಥರ ಇದ್ರ ಮೇಲೆ ಕೂಡ ಸ್ವಲ್ಪ ಆನಿಯನ್ ಹಾಕ್ಕೊಂಡು ಕೊತ್ತಂಬರಿ ಪುದೀನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಘೀಯನ್ನು ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಲಿಡನ್ನ ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಇದು ಕುಕ್ ಆಗ್ಲಿಕ್ಕೆ ಬಿಡಬೇಕು. ಜೊತೆಗೆ ಬೇಕಾದ್ರೆ ಈ ಹೋಲನ್ನು ಸಹ ನಾವು ಮೈದಾ ಹಿಟ್ಟಿಂದ ಕ್ಲೋಸ್ ಮಾಡ್ಬೋದು. ನೋ, ಐ ಡೋಂಟ್ ವಾಂಟ್. ಕೂತ್ಕೊಂಡಿದ್ದೀನಿ, ಬೇಡ ಕಣೋ ಸ್ಲಿಪ್ಪರ್. ನೋ, ಐ ಡೋಂಟ್ ವಾಂಟ್. Okay, I will wear. Go. ಹತ್ತು ನಿಮಿಷ ಸಣ್ಣ ಊರಿನಲ್ಲೇ ಇದನ್ನ ಹಾಗೆ ಬಿಟ್ಬಿಟ್ಟು ಮತ್ತೆ ಸ್ಟವ್ ಆಫ್ ಮಾಡ್ಕೊಂಡ ಮೇಲೂ ಕೂಡ ಒಂದು 2 ನಿಮಿಷ ಹಾಗೆ ಬಿಡಬೇಕು. ಸೊ ಅದಾದ ನಂತರ ಓಪನ್ ಮಾಡಿದ್ರೆ ಒಂದು ಒಳ್ಳೆ ಫ್ಲೇವರ್ಫುಲ್ ಆಗಿರುವಂತಹ ಒಂದು ಒಳ್ಳೆ ಡಿಶ್ ರೆಡಿ ಆಗಿಬಿಡುತ್ತೆ. ರೈಸ್ದು ತುಂಬ ಚೆನ್ನಾಗಿರುತ್ತೆ. ಏನು ರೆಸ್ಟೋರೆಂಟಲ್ಲಿ ಸಿಗೋ ಥರನೇ ಟೇಸ್ಟ್ ಇರುತ್ತೆ. ಸ್ವಲ್ಪ ಹುಳಿ ಜಾಸ್ತಿ ಬೇಕು ಅನ್ನೋರು ಹುಳಿ ಹಾಕ್ಕೊಳ್ಬಹುದು, ಯಾಕಂದರೆ ಕಡಿಮೆ ಇತ್ತು ಅಂತ ನನಗೆ ಅನಿಸ್ತಾ ಇತ್ತು. ಅಲ್ಲಿಗೂ ನಾನು ಏನು ಒಂದು ಫುಲ್ ಏನು ಲೆಮನ್ ಜ್ಯೂಸ್ನ ಹಾಕಿದ್ದೆ ನಾನು ಇದಕ್ಕೆ. ಸೊ ನಾವೀಗ ಸರ್ವ್ ಮಾಡ್ಕೊಳ್ಳೋಣ. ಸ್ವಲ್ಪ ರೈತ ಕೂಡ ಮಾಡ್ಕೊಂಡಿದ್ದೆ ನಾನು ಸೈಡ್ಗೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಗುಲಾಬ್ ಜಾಮೂನ್ ನೋಡಿದ್ರೆ ಇಷ್ಟೆಲ್ಲ ಇತ್ತು ಮಧ್ಯಾಹ್ನಕ್ಕೆ, ಅದಕ್ಕೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಈ ಗುಲಾಬ್ ಜಾಮೂನ್ಗೆ ನಾನು ಜಾಸ್ತಿ ಏನು ಸಿರಪ್ನ ಮಾಡಿರಲಿಲ್ಲ, ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಮಾಡಿದ್ದೆ. ಹಾಗಾಗಿ ತಿನ್ಬೋದಲ್ಲ, ಸಿರಪ್ ಏನಕ್ಕೆ ಸುಮ್ಮನೆ ವೇಸ್ಟು ಅಂತ ಹೇಳ್ಬಿಟ್ಟು. ಇದು ಮನೇಲಿ ನಾನು ಮಾಡಿರುವಂತಹ DIY ಲಿಡ್ಸ್. ಇದು ಮನೇಲಿ ಕೋಸ್ಟರ್ಸ್ ಇತ್ತು, ಸೊ ಅದಕ್ಕೆ ಸ್ವಲ್ಪ ನಾನು ಪೇಪರ್ನ ಸ್ಟಿಕ್ ಮಾಡಿಬಿಟ್ಟು ಜೊತೆಗೆ ಡೋರ್ ಹ್ಯಾಂಡಲ್ಸ್ ಇರುತ್ತಲ್ವ ಅದನ್ನ ಇದಕ್ಕೆ ಫಿಕ್ಸ್ ಮಾಡಿದ್ದೀನಿ. ಯಾಕೆ ಅಂತಂದ್ರೆ ಈ ಒಂದು ಜಗ್ ಏನಿದೆ ಅಲ್ವಾ ಅದ್ರದ್ದು ಲಿಡ್ ಮುರಿದೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಇದನ್ನ ರೆಡಿ ಮಾಡಿಕೊಂಡು ಎಷ್ಟು ಪರ್ಫೆಕ್ಟಾಗಿ ಅದಕ್ಕೆ ಸೂಟ್ ಆಗುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಏನು ಮಾಡ್ತಿದ್ಯಾ? ನಿನ್ನ ಮೂತಿ ತೋರಿಸು. ನೆಮ್ಮದಿಯಾಗಿದೆಯಲ್ಲ ನಿಮ್ಮ ತಮ್ಮನ ಮಲಗಿಸ್ಬಿಟ್ಟು? ಎದ್ದೇಳಿಸ್ಲಾ? ಇಲ್ಲ ನೋಡು, ಎದ್ದೇಳಿಸ್ಲಾ? ನನ್ನ ಚಿಕ್ಕ ಮಗ ಮಲ್ಕೊಂಡ್ಬಿಟ್ರಂತೂ ಮನೆ ತುಂಬ ನಿಧಾನ ಅನ್ನಿಸ್ತಾ ಇರ್ತದೆ ನಮಗೆ, ಯಾಕಂದರೆ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತಾನೆ. ಹಾಗಾಗಿ ನನ್ನ ದೊಡ್ಡ ಮಗ ಕೇಳ್ದ, ಮಮ್ಮಿ ಸ್ವಲ್ಪ ಗೇಮ್ ಆಡ್ಕೊಳ್ತೀನಿ ಅಂತ. ಓಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಳ್ಳೋಣ ಕಿಚನಲ್ಲಿ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಬಿಟ್ಟು ಎತ್ತಿಡ್ತಾ ಇದ್ದೆ. ಬೆಳಗ್ಗೆ ಪ್ಲಾಂಟ್ಸ್ನೆಲ್ಲ ವಾಶ್ ಮಾಡಿಟ್ಟಿದ್ನಲ್ವ, ಚೆನ್ನಾಗಿ ವಾಟರ್ ಎಲ್ಲ ಡ್ರೈನ್ ಆಗಿದೆ. ಈಗ ನಾನು ಅದನ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ.
ಎಲ್ಲ ಪ್ಲಾಂಟ್ಸು ಬಾತ್ರೂಮಲ್ಲಿ ಇತ್ತಲ್ವಾ, ಮನೆಯೆಲ್ಲ ಫುಲ್ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ಒಂದೊಂದೇ ಸೆಟ್ ಮಾಡ್ಕೊಳ್ತಿದ್ದಂಗೆ ಆ ಒಂದು ಪ್ಲೇಸ್ಗೆ ಒಂದು ಹೊಸ ಜೀವ ಬರೋ ಥರ ಫೀಲ್ ಆಗುತ್ತೆ ನನಗೆ. ಮನೆಯಲ್ಲಿ ಬೇಜಾರಾಗದಿರುವಂತಹ ಕೆಲಸ ಅಂದರೆ ನನಗೆ ಪ್ಲಾಂಟ್ಸ್ಗೆಲ್ಲ ಕ್ಲೀನ್ ಮಾಡೋದು, ಅವ್ರನ್ನ ಕೇರ್ ಮಾಡೋದು ಅಂದರೆ ಅಷ್ಟು ಇಷ್ಟ ನನಗೆ. ಎಂಡ್ಲೆಸ್ ಇದು, ಮುಗಿಯೋದೇ ಇಲ್ಲ. ಡೈಲಿ ಕೇರ್ ಮಾಡಬೇಕು, ಡೈಲಿ ಚೆಕ್ ಮಾಡಬೇಕು, ಡೈಲಿ ವಾಟರ್ ಹಾಕಬೇಕಾ ಬೇಡ ಅಂತ ಕೂಡ ನೋಡಬೇಕು. ಬೆಳಕು ಬೇಕು, ಗಾಳಿ ಬೇಕು ಅವಕ್ಕೆ. ಸೊ ಒಂಥರ ಖುಷಿ ಅನಿಸುತ್ತೆ ನನಗೆ. ಆ್ಯಂಡ್ ಇದು ನಾನು ಪ್ರೊಪಗೇಟ್ ಮಾಡಿರುವಂತಹ ಬ್ಯಾಂಬೂ ಪ್ಲಾಂಟ್ಸ್ ಒಂದು 3 months ಎಲ್ಲ ಇಷ್ಟು ದೊಡ್ಡದಾಗಿದೆ. You hold now. ಇಷ್ಟು ದೊಡ್ಡನಾಗಿ ಗೊತ್ತಾಗೋದು ನಿಂಗೆ ತಮ್ಮ ಬೆಳೆಸ್ಕೊತೀಯ ಅಲ್ಲಪ್ಪ ಮನ್ವಿ, ಅಣ್ಣಗೆ ಏನು ಗೊತ್ತಾಗೋದಿಲ್ಲ. ತಪ್ಪಿರ್ಕೊಂಡ್ರು ನೋಡಿ. What is that? Samosa? Show me. ಮೋಟು ಪತ್ಲು ಅಲ್ಲ, ಅವನು ಅದನ್ನ ನೋಡ್ಬಿಟ್ಟು ಸಮೋಸ ಅಂತ ಹೇಳ್ತಾನೆ. ಮ್ಯಾಚಿಂಗ್. ಇನ್ನು ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ಟ್ರೆಡಿಷನಲ್ ಆಗಿ ನಾನು ರೆಡಿ ಆದರೆ ತುಂಬ ಇಷ್ಟಪಡ್ತಾನೆ. ಸೊ ಅವನಿಗೋಸ್ಕರ ನಾನಿವತ್ತು ಚೂಡಿದಾರ ಹಾಕೊಂಡಿದ್ದೆ. ಯಾವ ಡ್ರೆಸ್ ಹಾಕೊಂಡ್ರು ಕೂಡ ನನ್ನ ಹೇರ್ ಸ್ಟೈಲ್ ಮಾತ್ರ ಯಾವಾಗಲೂ ಆಲ್ಮೋಸ್ಟ್ ಇದೇ ಇರುತ್ತೆ. ಬಿಕಾಸ್ ಬೇರೆ ಬೇರೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಈಗ ಬರ್ಡೇ ಫಂಕ್ಷನ್ಸ್ ಅದೆಲ್ಲ ಅಂದ್ರೆ ದೊಡ್ಡನು ಅಷ್ಟಾಗಿ ಎಕ್ಸೈಟ್ ಆಗೋದಿಲ್ಲ. ಚಿಕ್ಕವನಾದ್ರೆ ವಾವ್ ಅಂತ ಹೇಳ್ತಾ ಇರ್ತಾನೆ ಪ್ರತಿಯೊಂದು ಕೂಡ. ಇವನು ಅದೆಲ್ಲ ಏನಕ್ಕೆ ಮಮ್ಮಿ, ಇದೆಲ್ಲ ಏನಕ್ಕೆ ಮಮ್ಮಿ ಅಂತ ಹೇಳ್ತಾ ಇರ್ತಾನೆ. ಸೊ ಇಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ ನನ್ನ ಖುಷಿಗೋಸ್ಕರ. ಇನ್ನು ಚಿಕ್ಕವನು ಫ್ರೈಡೆ ನೈಟಿಂದ ಕೂಡ ಅವ್ರ ಅಣ್ಣ ಜೊತೆ ತುಂಬ ಖುಷಿಯಾಗಿದ್ದಾನೆ. ಕೇಕ್ ಸ್ವಲ್ಪ ಜಾಸ್ತಿ ಸಿಕ್ಬಿಡುತ್ತಲ್ಲ ಅಂತ. ಸಿಕ್ಕಾಪಟ್ಟೆ ಇಷ್ಟ ಚಿಕ್ಕವನಿಗೆ ಕೇಕ್ ಅಂತಂದರೆ, ಯಾಕೆಂದರೆ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿರೋದಲ್ವ ಅವನಿಗೆ ಎಲ್ಲನೂ ತಿನ್ನಿಸ್ಲಿಕ್ಕೋಸ್ಕರ. ಹಾಗಾಗಿ Any big bite you want? ನೀನ್ ಗುಡ್ ಬಾಯ್ ಆಗಿರ್ಬೇಕು ಫಸ್ಟ್. ಎತ್ಕೊಂಡ್ರು ನೋಡು, ಅಯ್ಯೋ ನಾನು ನೋಡೋಷ್ಟ್ರಲ್ಲಿ ಎತ್ಕೊಂಡ್ರು ನೋಡು. ಮಮ್ಮಿಗೆ ಯಾರು ಏನ್ ಕೇಳಿಲ್ಲ. ಯಾರಿದು ಗೊಗ್ಗ? ಮಮ್ಮಿನ ಕೇಳಿದ್ರೆ ಯಾಕೆ ಇಟ್ಕೊಂಡೆ ಕೇಕ್ ನೀನು? Oh my God. ರಾಯನಂತದ ಸೇಮ್ ಅದಲ್ಲ, ಶಾರ್ಕ್. ನೋಡ್ತಾ 9 ವರ್ಷ ಹೆಂಗ್ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಖುಷಿಯಾಗಿದ್ರೆ ಬಹಳ ಬೇಗ ಹೋಗ್ತಾವಂತ ದಿನಗಳು. ಸೊ ಆದಷ್ಟು ಜೀವನದಲ್ಲಿ ಖುಷಿಯಾಗಿರುವಂತಹ ಪ್ರಯತ್ನ ನಾವು ಮಾಡಬೇಕು. ಇನ್ ಮನೇಲಿ ನಾನು ಏನಾದ್ರು ಅಡುಗೆ ಮಾಡಿದಾಗ ಒಳ್ಳೆ ರೆಸ್ಪಾನ್ಸ್ ಕೊಡೋದು ಅಂದ್ರೆ ನನ್ನ ದೊಡ್ಡ ಮಗ ಮತ್ತೆ ನನ್ನ ಹಸ್ಬೆಂಡ್. ತುಂಬಾ ಚೆನ್ನಾಗಿದೆ ಇವತ್ತು ರೈಸ್ ಅಂತ ಹೇಳ್ತಾ ಇದ್ರು. ನಾನು ಆಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ದು. ಮುಂಚೆ ಏನ್ ಮಾಡ್ತಾ ಇದ್ದೆ, ಕುಕ್ಕರ್ಗೆ ವಿಜಿಲ್ ಓಡಿಸ್ಕೊಂತಾ ಇದ್ದೆ ನಾನು. ಅಷ್ಟು ಚೆನ್ನಾಗಿ ಆಗ್ತಾ ಇರಲಿಲ್ಲ. ಈ ತರ ಮಾಡಿದ್ದಕ್ಕೆ ತುಂಬಾ ಚೆನ್ನಾಗಿತ್ತು, ಅದನ್ನೇ ಹೇಳ್ತಾ ಇದ್ರು. ಇನ್ನು ನ್ಯೂ ಟಾಯ್ಸ್ ಜೊತೆ ಆಟ ಆಡ್ಕೊಳ್ಬೇಕು ಅಂತಾನೆ ಬೇಗ ಊಟ ಮುಗಿಸ್ಬೇಕು ಇಬ್ರು ಕೂಡ ಇವತ್ತು. ಇಷ್ಟೊತ್ತು ಯಾರೆಲ್ಲ ವಿಡಿಯೋ ನೋಡಿದ್ರು, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ಸಿಗ್ತೀನಿ ಮತ್ತೊಂದು ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್.